ಇದೇ ರೀತಿ ಮುಂದುವರಿದ ಲೆಕ್ಕಗಳು ಬಹುಪದೋಕ್ತಿ ಮೇಲೆ ಪ್ರಶ್ನೆ ಏನು ಕೇಳಿರ್ತಾರೆ ಅಂದರೆ ಇದನ್ನು ಸ್ವಲ್ಪ ಭಾಳ ಸಲ ಪ್ರಶ್ನೆಗಳು ಬರ್ತಾವ್ರಿ. ಈ ರೀತಿ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಗುಣಲಬ್ಧ -3 ಮತ್ತು 2 ಆಗಿರುವ ವರ್ಗ ಸಮೀಕರಣವನ್ನು ಕಂಡುಹಿಡಿಯಿರಿ. ಕ್ವಶನ್ ಪರಿಹಾರ ಹೆಂಗೆ ಕಂಡುಹಿಡಿಬೇಕು? ಶೂನ್ಯತೆಗಳ ಮೊತ್ತ ಕೊಟ್ಟಾರು ಅಲ್ಫಾ ಪ್ಲಸ್ ಬೀಟಾ -3. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ 2. ಒಂದು ಸೂತ್ರ ಬರ್ತೈತ್ರಿ. ಸೂತ್ರ ಏನಂದ್ರೆ ವರ್ಗ ಬಹುಪದೋಕ್ತಿನ ಅಥವಾ ವರ್ಗ ಸಮೀಕರಣ ಕಂಡುಹಿಡಿತಕ್ಕಂಥದ್ದು ಪಿ ಆಫ್ ಎಕ್ಸ್ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಈ ಸೂತ್ರವನ್ನು ಬಳಸಿದ್ವಿ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾವನ್ನು ಬೆಲೆ ಕೊಟ್ಟಾರೋ ಅಲ್ಫಾ ಇಂಟು ಬೀಟಾ ಬೆಲೆ ಕೊಟ್ಟಾರೋ ಆ ಬೆಲೆಯನ್ನು ಓದಿಲಿ ತುಂಬಬೇಕು. ಇವೆರಡು ಬೆಲೆಗಳನ್ನು ತಂದು ತುಂಬಬೇಕು ಸಮೀಕರಣ ಒಳಗೆ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ -3 ಎಕ್ಸಕ್ಕೆ ಎಕ್ಸು ಪ್ಲಸ್ ಚಿಹ್ನೆ ಅಲ್ಫಾ ಇಂಟು ಬೀಟಾ ಅಂದರೆ 2 = 0. x² ಪದವನ್ನು ಹೇಳ್ರಿ. ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 3 ಇಂಟು ಎಕ್ಸ್ ಅಂದರೆ 3x ಪ್ಲಸ್ 2 = 0. ಇದೇನಾಗ್ತದೆ ಅಂದರೆ ವರ್ಗ ಬಹುಪದೋಕ್ತಿ ಅಥವಾ ವರ್ಗ ಸಮೀಕರಣ. ಇದು ಆನ್ಸರ್ ಆಗಿರ್ತದೆ ರೀ. ಭಾಳ ಸಿಂಪಲ್ ಇರ್ತಕ್ಕಂಥ ಲೆಕ್ಕಗಳದಾವ ರೀ. ಈ ರೀತಿ ನಾವು ಮಾಡಬೇಕಾಗ್ತದೆ. ಇದೇ ರೀತಿ ನಾವು ಬೆಲೆಗಳನ್ನು ಶೂನ್ಯತೆಗಳ ಮೊತ್ತವನ್ನು ಉದಾಹರಣೆಗೆ ಭಿನ್ನರಾಶಿ ರೂಪದಾಗ ಕೊಟ್ಟರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಆವಾಗ ಯಾವ ರೀತಿ ಬಿಡಿಸ್ಬೇಕು? ಎರಡನೇ ಲೆಕ್ಕ ಶೂನ್ಯತೆಗಳ ಮೊತ್ತ 1/4 ಹಾಗೂ ಗುಣಲಬ್ಧ -1 ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಫಾರ್ ಎಕ್ಸಾಂಪಲ್ ಇದನ್ನ ಹೆಂಗೆ ಕೊಟ್ಟಾಗ ಪರಿಹಾರ ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಾರಂದ್ರೆ 1/4 ಅಲ್ಫಾ ಇಂಟು ಬೀಟಾ -1. ಸೇಮ್ ಸೂತ್ರ ಹಚ್ಚಬೇಕಾಗ್ತದೆ ರೀ. ಪಿ ಆಫ್ ಎಕ್ಸ್ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಈ ಸೂತ್ರ ಬಳಸ್ಬೇಕಾಗತಿ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ 1/4 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದರೆ -1 = 0. x² ರೀ. 1 ಇಂಟು ಎಕ್ಸ್ ಗುಣಾಕಾರ ಮಾಡಿದರೆ x/4 ಆಗ್ತದೆ. ಪ್ಲಸ್ ಇಂಟು ಮೈನಸ್ -1 = 0. ಈಗ ಲಸ ಏನಾಕೈತೆ ಅಂದರೆ 4 ಆಕೈತೆ. ಲಸವನ್ನು 4ರಿಂದ ಓರೆ ಗುಣಾಕಾರ ಮಾಡಿರಿ. 4 ಇಂಟು 4 ಇಂಟು 4 /4 ಬರ್ಕೋತೀವಿ = 0. ಈ ಕಡೆ ಏನೂ ಇಲ್ಲ. 1 ಇಂಟು ಎಕ್ಸ್ ಅಂದ್ರೆ 1 ಇಂಟು 4 ಅಂದರೆ 4x² ಆಕೈತಿ. 4 ಕ್ಯಾನ್ಸಲ್ ಆಗಿ ಇಲ್ಲಿ -x ಮಾತ್ರ ಉಳಿದೈತಿ. ಇಲ್ಲಿ 1 ಇಂಟು 4 ಅಂದರೆ 4. ಇನ್ನು ಜಸ್ಟ್ ನಾವು ಇದನ್ನು
ಮೂರೇ ಗುಣಾಕಾರ ಮಾಡಿದ್ವಿ ಅಂದರೆ 4x² ಮೈನಸ್ ಎಕ್ಸ್ ಮೈನಸ್ 4 0 ಇಂಟು 4 ಇವು 4 ಈ ಕಡೆ ಹೋಯ್ತೀವಿ ರೀ. ಈಗ ಆಟೋಮೆಟಿಕ್ ಏನಾಗ್ತದೆ ಅಂದರೆ 4x² ಮೈನಸ್ ಎಕ್ಸ್ ಮೈನಸ್ 4 0 ಆಗ್ತದೆ. 0 ಜೋಡಿ ಏನು ಬೇಕಾದ್ರೆ ಗುಣಾಕಾರ ಉತ್ತರ 0 ಆಗ್ತದೆ. ಹಾಗಾಗಿ ವರ್ಗ ಸಮೀಕರಣ ಯಾವುದಾಗ್ತದೆ ಅಂದರೆ 4x² ಮೈನಸ್ ಎಕ್ಸ್ ಮೈನಸ್ 4 ಇದು ಆನ್ಸರ್ ಆಗಿರ್ತದೆ ರೀ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಆದಷ್ಟು ಸಾಧ್ಯದಷ್ಟು ಶೇರ್ ಮಾಡಿ ಮತ್ತು ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋ ಅವಕಾಶ ದೊರೆತೈತಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ತಪ್ಪದೇ ಮಾಡಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.